ಓಂ ಶಾಂತಿ. ಭಕ್ತರೇ, ಗೆಳೆಯರೇ, ಮಿತ್ರರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾವಾಗಲೂ ನನ್ನ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ, ನಿಮ್ಮ ಪೂರ್ವಿಕರು, ಹಿತೈಷಿಗಳು ಎಲ್ಲರ ಸಹಕಾರ ಆಶೀರ್ವಾದ ನಿಮಗಿರಲಿ. ರಾಹು ಕಾಟ. ರಾಹು ಕಾಟ ಯಾರ ಕಾಟ? ರಾಹು ಕಾಟ. ರಾಹು ಕಾಟ, ಕೇತು ಮುಕ್ತಿ ಮೋಕ್ಷ. ಕೇತು, ಈ ರಾಹು ಕೇತು ಅವರಿಬ್ಬರ ಒಂದು ಜನ್ಮ ಯಾವ ರೀತಿ ಆಯಿತು? ಸಮುದ್ರ ಮಂಥನ, ಸಮುದ್ರ ಕ್ಷೀರಸಾಗರ ಸಮುದ್ರ ಮಂಥನ, ಮೇರು ಪರ್ವತ ಇಟ್ಟು ಅದಕ್ಕೆ ಸರ್ಪ ಕಟ್ಟಿ, ದೇವತೆಗಳೊಂದು ಕಡೆ, ರಾಕ್ಷಸರು ಒಂದು ಕಡೆ ಮಂತ್ರ ಮಾಡ್ತಾರೆ. ನೀವು ಮಜ್ಜಿಗೆ ತಿರುತ್ತೀರಲ್ಲ, ಮಜ್ಜಿಗೆ ಮೊಸರನ್ನು ಕಡಿತೀರಲ್ಲ, ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿ, ಆಮೇಲೆ ಬೆಣ್ಣೆ ಮಾಡಿ, ಆಮೇಲೆ ತುಪ್ಪ ಮಾಡ್ತೀರ. ಅದನ್ನು ಅನ್ನಕ್ಕೆ ಹಾಕ್ಕೊಂಡು, ಇನ್ನೇನಕ್ಕೆ ಹಾಕ್ಕೊಂಡು, ಹೋಳಿಗೆ ಹಾಕ್ಕೊಂಡು ತಿಂತೀರ. ಇದು ಆದರೆ ಹಾಲನ್ನು ಕಾಯಿಸಿ ಹಾಲಿಗೆ ಎಪ್ಪಾಕಿ ಮೊಸರು ಮಾಡಿ ಮೊಸರನ್ನು ಕಡಿಬೇಕು. ಶ್ರೀಕೃಷ್ಣ ಭಗವಾನ, ರಾಧಾ ರುಕ್ಮಿಣಿ ಗೋಪಿಕೆಯರು ಅವರೆಲ್ಲ ಮೊಸರನ್ನು ಯಾವ ರೀತಿ ಕಡಿತಾರೆ, ಬೆಣ್ಣೆ ಮಾಡ್ತಾರೆ ಅಂತ ಸಿನಿಮಾಗಳಲ್ಲಿ ಸೀರಿಯಲಲ್ಲಿ ನೋಡಿರ್ತೀರ. ಹಳ್ಳಿಗಳಲ್ಲಿ ಅದು ಮಾಡೋರು ಹಿಂದಿನ ಕಾಲದಲ್ಲಿ. ಈಗ ತುಂಬ ಕಡಿಮೆ, ವಿರಳ. ಎಲ್ಲ ಡೈರಿಗಳಿಗೆ ಹಾಲು ಹಾಕ್ಬಿಡ್ತಾರೆ, ಅವ್ರಿಗೆ ಮಜ್ಜಿಗೆ ಇರಲ್ಲ. ಅಂಗಡಿಯಲ್ಲಿ ಹೋಗಿ ಪಾಕೆಟ್ ತಂದು ಮನೆಯಲ್ಲಿ ಅದೇನೋ ಒಂದೊಂದು ಚೂರು ಎಲ್ಲರೂ ಒಂದೊಂದು ಚೂರು ಹಾಕ್ಕೊಂಡು ತಿಂತಾರೆ. ಅದು 180 ml 200 ml ಮೊಸರು ಪಾಕೆಟ್ ತಂದು ಎಲ್ಲರೂ 10 ಜನ ತಿನ್ನೋದು. ಅದೇ ಹಳೆಯ ಕಾಲದಲ್ಲಿ ಹಂಗಿಲ್ಲ. ಮನೆಯಲ್ಲೆಲ್ಲ ಎಮ್ಮೆ, ನಾಟಿ ಎಮ್ಮೆ, ನಾಟಿ ಹಸ. ಅಷ್ಟೇ ಅಲ್ಲ, ಮೇಕೆ ಕೂಡ. ಮೇಕೆನಲ್ಲಿ ಒಳ್ಳೆ ಹಾಲು ಇರುತ್ತೆ. ಒಳ್ಳೆ ಮೊಸರು ಮಾಡಿ ಅದನ್ನು ಚೆನ್ನಾಗಿ ಕಾಯಿಸಿ, ಕೆನೆ ಈ ಬೆರಳುಗಳು ದಪ್ಪ ಇರ್ತಿತ್ತು ಕೆನೆ. ಸಖತ್ತಾಗಿ ತಿಂತಿದ್ದೆ ನಾನಂತೂ ಕೆನೆನ. ನಮ್ಮಮ್ಮ ಹತ್ರ ಯಾವಾಗ ಬಯಸ್ಕೊಳ್ತಾ ಇದ್ದೆ, ಇವನು ಕೆನೆ ಎಲ್ಲ ತಿಂದಾಕ್ತಾನೆ, ಬೆಣ್ಣೆ ಹೆಂಗೆ ಮಾಡೋದು, ಬೆಣ್ಣೆ ಹೆಂಗೆ ತೆಗಿಯೋದು, ಬರೀ ಹಾಲು ಇರುತ್ತೆ ಕೆನೆ ತಿಂದಾಕಿದ್ರೆ. ಆ ರೀತಿ ಬಯಸ್ಕೊತ ಇದ್ದೆ. ಇವಾಗೂ ನೆನಪಿದೆ. ಅಷ್ಟೇ ಅಲ್ಲ, ಹಾಲು ಕರಿಯೋವಾಗ ಅಲ್ಲೇ ಹೋಗಿ ಲೋಟ ಹಿಡ್ಕೊಂಡ್ಬಿಟ್ಟು ಕಾಯ್ತಾಯಿದ್ದೆ. ನಮ್ಮಮ್ಮ ಹಂಗೆ ಕಡ್ದು ಹಂಗೆ ಹಾಕೋರು. ಬಿಸಿ ಹಾಲು ಹಂಗೆ ಕುಡಿತಿದ್ದೆ. ಒಂದು ಲೋಟ ಹಾಲು ಕುಡಿತಾಯಿದ್ದೆ. ಅದರಲ್ಲೂ ನಾನು ತುಂಬ ತೆಳಗಾಯಿದೆ, ಸಣ್ಣಗಾಯಿದೆ. ನಾನು ಚೆನ್ನಾಗಾಗಬೇಕಂತ ನಮ್ಮಮ್ಮ ಅಂದರೆ ನಮ್ಮ ತಂದೆ ಮೊದಲನೇ ಹೇಳ್ತೀವಿ. ಇರಲಿ. ಈಗ ಕ್ಷೀರಸಾಗರವನ್ನು ಮೇರು ಪರ್ವತ ಇಟ್ಟು ಕಡಿದ್ರು. ಏತಕ್ಕೆ? ಬೆಣ್ಣೆ ತೆಗಿಯೋಕ್ಕಲ್ಲ, ಅಮೃತ ತೆಗಿಯೋಕ್ಕೆ. ಅಮೃತ. ಆಗ ದೇವತೆಗಳು, ಈ ದೈತ್ಯರು ಇಬ್ಬರು ಯಾವಾಗೂ ಜಗಳ. ರಾಕ್ಷಸರಿಗೆ, ದೇವತೆಗಳಿಗೆ ಯಾವಾಗೂ ಜಗಳ. ಅಂದರೆ ಅಸುರರು ಸುರರು ಯಾವಾಗೂ ಫೈಟಿಂಗ್. ಇವ್ರು ಹೋಗೋದು, ದೈತ್ಯರು ದೇವತೆಗಳ ಮೇಲೆ ದಾಳಿ ಮಾಡಿಬಿಡೋದು ಇದ್ದಕ್ಕಿದ್ದಂಗೆ. ಅವ್ರು ಬರೋದು ಆಗಾಗ ಇವ್ರ ಮೇಲೆ ದಾಳಿ ಮಾಡೋದು. ಒಂಥರ ಈ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೈನಾ ಅವರು ಭಾರತ ದೇಶದ ಮೇಲೆ ದಾಳಿ ಮಾಡ್ತಾರಲ್ಲ ಗಡಿ ಪ್ರದೇಶದಲ್ಲಿ, ಆ ರೀತಿ ಯಾವಾಗ ಬಾಂಬ್ ಹಾಕ್ತಾರೋ, ಯಾವಾಗ ನಮ್ಮ ಭಾರತ ಸೈನ್ಯದ ವಾಹನಗಳ ಮೇಲೆ ದಾಳಿ ಮಾಡ್ತಾರೋ, ಇದ್ದಕ್ಕಿದ್ದಂಗೆ ಗುಂಡಿನ ಸುರುಮಳೆ ಗನ್ಗಳಲ್ಲಿ ಶೂಟ್ ಮಾಡ್ತಾರೋ ಗೊತ್ತಿಲ್ಲ. ಆ ರೀತಿ ಈ ದೇವತೆಗಳ ಮೇಲೆ ಈ ದೈತ್ಯರು ದಾಳಿ ಮಾಡೋರು. ಪಾಪ ದೇವತೆಗಳು ಏನು ಮಾಡೋದು, ಅವರು ತಿರುಗಿ ದಾಳಿ ಮಾಡೋರು. ಇಬ್ಬರದು ಫೈಟು ಆಗಾಗ. ಈ ಕಡೆನೂ ಸಾವು ನೋವು, ಆ ಕಡೆನೂ ಸಾವು ನೋವು ಸಂಭವಿಸ್ತಾ ಇತ್ತು. ಪಾಪ ಗಂಡದನ್ನು ಕಳ್ಕೊಂಡು ಹೆಂಡ್ತೀರು ಗೋಳಾಡೋರು, ಮಕ್ಕಳು ಗೋಳಾಡೋರು, ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿ ಗೋಳಾಡೋರು, ಎರಡೂ ಕಡೆ. ಇದು ನಿರಂತರವಾಗಿ ನಡೀತಾನೆ ಇತ್ತು. ಒಂಥರ ಪಾಕಿಸ್ತಾನ ಟೆರರಿಸ್ಟ್ಗಳು ಕಾಶ್ಮೀರದಲ್ಲಿ, ಜಮ್ಮುನಲ್ಲಿ, ಲಡಾಖ್ನಲ್ಲಿ ದಾಳಿ ಮಾಡ್ತಾರಲ್ಲ, ಹಾಗೆ ಯಾಕೆ ನಮ್ಮ ಬಾಂಬೆನಲ್ಲಿ, ಡೆಲ್ಲಿನಲ್ಲಿ, ಹಾಗೆ ಯಾಕೆ ನಮ್ಮ ಬೆಂಗಳೂರು ಮೇಲೂ ದಾಳಿ ಮಾಡಿದ್ದಾರೆ. ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಹಾಗೆ ಆವಾಗ ದೈತ್ಯರ ಕಾಟ ದೇವತೆಗಳಿಗೆ ಈ ರೀತಿ ಆಗ್ತಿತ್ತು. ಇದನ್ನೇನಾದರೂ ಮಾಡಿ ತಡಿಬೇಕಂತ ದೇವತೆಗಳೆಲ್ಲ ಮೀಟಿಂಗ್ ಇಟ್ಕೊಂಡ್ರು. ಮೀಟಿಂಗ್ ಇಟ್ಕೊಂಡು ಫೈನಲಾಗಿ ಒಂದು ಡಿಸಿಷನ್ ತಗೊಂಡ್ರು ದೇವತೆಗಳು. ದೇವತೆಗಳಂದರೆ ಯಾರು?
ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಬ್ರಾಹ್ಮಿ ಶಕ್ತಿ ಓಂ ಶ್ರೀ ಬ್ರಾಹ್ಮಿ ಶಕ್ತಿ ಹರಶಕ್ತಿ ಶಿವಶಕ್ತಿ ಅಂದರೆ ಬ್ರಹ್ಮ ಸರಸ್ವತಿ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಓಂ ಶ್ರೀ ಶಿವ ಪಾರ್ವತಿ ಇವರೆಲ್ಲ ಸಚಂದ್ರಾದಿ ದೇವತೆಗಳು ತಾರಾಮಾತೆ ಗುರುದೇವ ಇತ್ಯಾದಿ 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 ಋಷಿಮುನಿಗಳು ಸಪ್ತರ್ಷಿಗಳೆಲ್ಲ ಸೇರಿ ಮೀಟಿಂಗ್ ಇಟ್ಕೊಂಡ್ರು. ಏನಾದರೂ ಮಾಡಿ ದೈತ್ಯರನ್ನ ಮಟ್ಟ ಆಗಬೇಕು, ಈ ರಾಕ್ಷಸರನ್ನ ಮಟ್ಟ ಆಗಬೇಕು, ದುಷ್ಟರನ್ನ ಮಟ್ಟ ಆಗಬೇಕು ಅಂತ. ಅದಕ್ಕೆ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡ್ರು. ಕ್ಷೀರಸಾಗರ ಅಂದರೆ ಹಾಲಿನಂಥ ಸಾಗರ, ಮಾನಸ ಸರೋವರ ಅಂತೀರ ಏನಂತೀರ ನಿಮಗೆ ಸೇರಿದ್ದದು, ಅಥವಾ ಶಾಂತಿ ಸಾಗರ ಅಂತೀರ, ಹಿಂದೂ ಮಹಾಸಾಗರ ಅಂತೀರ ಗೊತ್ತಿಲ್ಲ, ಅಥವಾ ಬರ್ಮುಡ ಟ್ರಯಾಂಗಲ್ ಅಂತಿರೋ, ಅಥವಾ ಹೊಸ ತಿರುಮುಕುಡ್ಲ ಹತ್ರ ಐತೆ ಅದು ಅಂತೀರ ಗೊತ್ತಿಲ್ಲ. ಏನೋ ಒಂದು ಸಾಗರ. ಮೇರು ಪರ್ವತ ತಗೊಂಡು ಬಂದು ಇಳಿಸೋದು, ಅದಕ್ಕೆ ವಾಸ್ಕೆ ಸರ್ಪ ಕಟ್ಟೋದು, ಬಾಲದ ಕಡೆ ದೇವತೆಗಳು ಇಟ್ಕೊಳ್ಳೋದು, ತಲೆ ಕಡೆ ದೈತ್ಯರು ಇಟ್ಕೊಳ್ಳೋದು, ಕಡಿಯೋದು ರೊಟೇಟ್ ಮಾಡೋದು. ಆವಾಗ ಸಮುದ್ರ ಅಲ್ಲಾಡಿ ಹೋಗುತ್ತೆ, ಒಳ್ಳೆ ಸುನಾಮಿ ಥರ ಅಲೆಗಳು ಬರುತ್ತೆ. ಹಾಗೆ ಮಾಡ್ತಾಯಿದ್ರೆ ಕ್ಷೀರಸಾಗರ ಆ ಒಂದು ಸಮುದ್ರನ ಒಳಗಡೆಯಿಂದ ಉದ್ಭವ ಆಗುತ್ತೆ. ಏನೇನು ಚಿನ್ನದ ನಾಣ್ಯಗಳು, ಚಿನ್ನದ ಸರಗಳು, ಚಿನ್ನದ ಒಡವೆಗಳು, ನಕ್ಲೆಸ್ಗಳು, ಸಿಂಹಾಸನಗಳು, ಇನ್ನೊಂದು ಮತ್ತೊಂದು ವಜ್ರ ವೈಡೂರ್ಯ ಮುತ್ತು ರತ್ನಗಳೆಲ್ಲ ಈಚೆ ಬರುತ್ತೆ ಅನ್ನೋದು. ಅದರ ಜೊತೆಗೆ ಕಾಮಧೇನು, ಕಲ್ಪವೃಕ್ಷ, ಹಾಗೆ ಅಪ್ಸರೆಯರು ಮೇನಕ, ಊರ್ವಶಿ, ರಂಬೆ ಇತ್ಯಾದಿ ಹಾಗೆ ಮಹಾಲಕ್ಷ್ಮಿ ಇತ್ಯಾದಿ ಎಲ್ಲ ಬರ್ತಾರೆ ಅಂತ ಇವರು ಕಡಿಯೋದು. ಅದೆಲ್ಲ ಸಿಕ್ಬಿಟ್ರೆ ಇಬ್ಬರು ಸಮಪಾಲು ಮಾಡ್ಕೊಳ್ಳೋದು. ಯಾರ್ಯಾರು ಈ ಕಡೆ ದೈತ್ರು, ಈ ಕಡೆ ದೇವತೆಗಳು ಸಮಪಾಲು ಹಂಚ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಅಲ್ಲ, ಅಲ್ಲೇ ಡ್ರಿಂಕ್ಸ್ ಬರುತ್ತೆ, ಒಳ್ಳೆ ವೆರೈಟಿ ಡ್ರಿಂಕ್ಸ್ ಬರುತ್ತೆ. ಈ ರೀತಿ ಹೇಳಿದ್ದೆ ತಡ. ಮೀಟಿಂಗ್ನಲ್ಲಿ ಎಲ್ಲ ಸಭೆ ಮಾಡಿಕೊಂಡು ಹೇಳಿದ್ದೆ ತಡ. ಬ್ರಹ್ಮಾಜಿ, ವಿಷ್ಣುಜಿ, ಶಿವಾಜಿ ಹಾಗೆ ಸಚಂದ್ರ ದೇವತೆಗಳು ಹೇಳಿದ್ದೇ ತಡ. ದೈತ್ಯರಿಗೆ ಬಾಯಲ್ಲಿ ನೀರಿರ್ತು, ಕಣ್ಣುಗಳಲ್ಲಿ ಆಸೆ ಬಂತು. ಓ ರಾಮ, ಮೈಯೆಲ್ಲ ರೋಮಾಂಚನ ಆಯಿತು ದೈತ್ಯರಿಗೆ, ರಾಕ್ಷಸರಿಗೆ. ಯಾಕೆ ಹೇಳ್ರಿ, ಕುಡಿಯೋಕ್ಕೆ ವೆರೈಟಿ ಡ್ರಿಂಕ್ಸ್ ಸಿಗುತ್ತೆ. ಎಂತೆಂಥ ಅಪ್ಸರೆಯರು, ಊರ್ವಶಿ, ರಂಬೆ ಇತ್ಯಾದಿ ಒಳ್ಳೆಯವರು ಸಿಗ್ತಾರೆ, ವೆರೈಟಿ ಹೆಣ್ಮಕ್ಳು. ಹಾಗೆ ಏನೇನೋ ಬಂಗಾರ ಸಿಂಹಾಸನ, ಮುತ್ತು ರತ್ನ, ಇನ್ನೊಂದು ಒಳ್ಳೆ ಕುದುರೆಗಳು, ಎಂತೆಂಥ ಕುದುರೆಗಳು, ಎಂತೆಂಥ ಆನೆಗಳು, ಏನೇನೋ ವಜ್ರ ವೈಡೂರ್ಯ ರಥಗಳು, ಸಿಂಹಾಸನಗಳು ಸಿಗುತ್ತೆ. ಅಂದರೆ ಯಾರಿಗೆ ತಾನೇ ಆಸೆ ಆಗಲ್ಲ ಹೇಳ್ರಿ. ಮೊದಲೇ ದೈತ್ಯರು ತಿನ್ನೋಕ್ಕೆ, ಕುಡಿಯೋಕ್ಕೆ, ಎಂಜಾಯ್ ಮಾಡೋಕ್ಕೆ ಲೈಫ್ ಬೇಕಲ್ಲಪ್ಪ. ಒಳ್ಳೆ ಪ್ಲ್ಯಾನು ಹೇಳಿದ್ರು ಇವರು. ಹೆಂಗೋ ನಮ್ಮ ಶತ್ರುಗಳು ಎಷ್ಟೋ ಕಾಲದಿಂದ ನಮ್ಮ ಮೇಲೆ ಕಿತ್ತಾಡಿದ್ದಾರೆ, ಆದರೆ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ, ಒಟ್ಟಿನಲ್ಲಿ ಭಾಗಿಯಾಗೋಣ ಈ ಕಾರ್ಯಕ್ರಮದಲ್ಲಿ, ಈ ಕೆಲಸದಲ್ಲಿ ಅಂತ ಅವರು ಒಪ್ಕೊಂಡ್ರು. ಶುಕ್ರಾಚಾರ್ಯ ಅವ್ರ ಗುರುಗಳು ಎಲ್ಲ ದೈತ್ಯರು ಒಪ್ಕೊಂಡ್ರು. ದೇವತೆಗಳಿಗೆ ಇದೇ ಬೇಕಾಗಿತ್ತು. ದೇವತೆಗಳು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಸರಿ, ಕೆಲಸ ಶುರುವಾಯಿತು. ಮೇರು ಪರ್ವತ ತಂದರು, ಇಳಿಸಿದ್ರು, ಕಡಿದ್ರು. ಆದರೆ ಪರ್ವತ ಕೆಳಗಡೆ ಒಳಗಡೆ ಹೋಗ್ಬಿಡ್ತು, ಮುಳುಗೋಗ್ಬಿಡ್ತದು. ಅರೆ ಏನು ಮಾಡೋದು ಅಂದ್ಬಿಟ್ಟು ಅವಾಗ ಎಲ್ಲರೂ ಶ್ರೀಮನ್ನಾರಾಯಣನ ಕಡೆ ನೊಬ್ಬಟ್ಟು ಮಾಡಿದ್ರು. ಕಾಪಾಡು ಶ್ರೀಮನ್ನಾರಾಯಣ ಅಂದ್ಬಿಟ್ಟು. ಅವಾಗ ಶ್ರೀಮನ್ನಾರಾಯಣ ಏನು ಮಾಡಿಬಿಟ್ನು, ಕೂರ್ಮ ಅವತಾರ ತಳ್ದ. ಕೂರ್ಮ ಅಂದರೆ ಆಮೆ ಅವತಾರ ಅಂದರೆ ಏನು ಸಣ್ಣ ಆಮೆ ಅಲ್ಲ, ತುಂಬ ದೊಡ್ಡದು. ಮೇರು ಪರ್ವತಕ್ಕಿಂತ 10ರಷ್ಟು 100ರಷ್ಟು ದೊಡ್ಡದಾಗಿರುತ್ತೆ. ಅಷ್ಟು ದೊಡ್ಡದಾಗ್ಬಿಟ್ಟು ಒಳಗಡೆ ಹೊರಟದ ಕೂರ್ಮ ಆಮೆ. ಆ ಬೆಟ್ಟದ ಕೆಳಗಡೆ ಹೋಗಿ, ಮೇರು ಪರ್ವತ ಕೆಳಗಡೆ ಮೇಲಕ್ಕೆ ಎತ್ತಿ ಹಿಡ್ಕೊಂಡು ಬಂದ, ಮೇಲಕ್ಕೆ ತೊಗೊಂಡು ಬಂದ್ಬಿಟ್ಟ. ಮತ್ತೆ ಇವಾಗ ಶುರು ಮಾಡಿದ್ರು ಕೆಲಸ. ಮತ್ತೆ ಮಾಡಿದ್ರು. ಇವಾಗ ಈಸಿ ಆಯಿತು. ಕೂರ್ಮ ಇರೋದ್ರಿಂದ ಕೆಳಗಡೆ ಆರಾಮಿದೆ. ಒಳ್ಳೆ ಬೇರಿಂಗ್ ಇರುತ್ತಲ್ಲ, ಬೇರಿಂಗು ಆ ಥರ ಒಳ್ಳೆ ಮಿಷಿನಲ್ಲಿ, 2 ವೀಲರ್ಗಳಲ್ಲಿ 4 ವೀಲರಲ್ಲಿ ಬೇರಿಂಗ್ ಇರುತ್ತೆ, ನೋಡಿರ್ಬೇಕು ನೀವು, ಪ್ಯಾನಲ್ಲೆಲ್ಲ. ಆ ರೀತಿ ಇವಾಗ ಆರಾಮ್ ಸುತ್ತುತ್ತೆ. ಯಾಕಂದರೆ ಕೆಳಗಡೆ ಆಮೆ ಇದೆ, ಅದ್ರ ಮೇಲೆ ಇದೆ ಪರ್ವತ. ಆರಾಮ್ ಸುತ್ತಿತು. ಆದರೆ ಸುತ್ತ ಏನೇನೋ ಬಂತು ಒಳಗಡೆಯಿಂದ, ವಜ್ರವೈಡ್ಯರುಗಳು ಅದು ಇದೆಲ್ಲ ಬಂತು, ಸಿಂಹಾಸನ ಬಂತು, ಅದು ಬಂತು, ಇದು ಬಂತು. ಎಲ್ಲ ತಗೊಂಡಾಗ ಒಂದು ಕಡೆ ಎಲ್ಲ ಒಂದು ಬೈಲಲ್ಲಿ ಅವನ್ನೆಲ್ಲ ತಗೊಂಡಾಗ ರಾಶಿ ಹಾಕಿದರು. ಆದರೆ ಈ ಕಡೆ ವಾಸ್ಗೆ ಸರ್ಪ ಅಲ್ಲ ಪಾಪ, ಅದ್ರ ಗತಿ ಏನು, ಎರಡೂ ಕಡೆ ಜಗತ್ತಾದ್ರೆ ಇವರು ಹಗ್ಗ ಥರ ಕಟ್ಕೊಬಿಟ್ಟವ್ರು. ವಾಸ್ಗೆ ಸರ್ಪದ ಕತೆ ಏನು ಪಾಪ, ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು. ವಾಸ್ಗೆ ಸರ್ಪನ ಎಳಿತಾದ್ರೆ ಅದ್ರ ಗತಿ ಏನು ಪಾಪ. ಅದಕ್ಕೆ ಸುಸ್ತಾಗಾಯಿತು. ವಿಷ ಎಲ್ಲ ಬಾಯಿಂದ ಬಂದುಬಿಡ್ತು, ಮೂಗಿಂದ ಬಂದುಬಿಡ್ತು, ಅದ್ರ ಹಣೆಯಲ್ಲಿ ನೆತ್ತಿನಲ್ಲಿರೋ ವಿಷ ಎಲ್ಲ ಆಚೆ ಬಂದುಬಿಡ್ತು. ಪುಸ್ ಅಂತ ಹೊಗೆ, ವಿಷದ ಗಾಳಿ ಬಂದುಬಿಡ್ತು. ಆ ನೀರಿನೆಲ್ಲ ಮಿಕ್ಸ್ ಆಗಿಬಿಡ್ತು. ಅದು ರಾಕ್ಷಸರು ಉಸಿರಾಡಿದ್ರು, ಜ್ಞಾನ ತಪ್ಪಕ್ಕೆ ಬಿದ್ದೋದ್ರು. ದೇವತೆಗಳಂತೂ ಕೆಲವರು ಸತ್ತೇ ಹೋದರು.
ಅರೆ ಇದ್ಯಾವುದಪ್ಪ ಒಳ್ಳೆ ಕತೆ ಆಯ್ತಲ್ಲ, ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಒಂದು ಹೋದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಬಂತು. ಇಮ್ಮಿಡಿಯೇಟ್ಲಿ ಶ್ರೀಮನ್ನಾರಾಯಣ ಅಂದರು. ಶ್ರೀಮನ್ನಾರಾಯಣನ್ಗೆ ಹೇಳಿದ್ರೆ ಬ್ರಹ್ಮಾಜಿ ಅಂದರು, ಇಂದ್ರಾಜಿ ಅಂದರು. ಹ್ಞೂ ಅವರು ಏನಾದರೂ ಹತ್ರ ಹೋದರೆ ಆ ವಿಷಯಕ್ಕೆ ಅಪ್ಪಪ್ಪ ಅಷ್ಟೇ ಅವ್ರ ಕತೆ. ವಾಸಿಗೆ ಸರ್ಪ ಅದು. ಆಮೇಲೆ ಮುಗಿದೋಯ್ತು ಅಷ್ಟೇ ಅವ್ರ ಕತೆ. ಏನು ಮಾಡೋದು? ಶಿವಾಜಿ ಸ್ವಲ್ಪ ರಫ್ ಆ್ಯಂಡ್ ಟಫ್ ಹಾರ್ಡ್ ವರ್ಕರ್. ಶಿವಾಜಿ ಓಡೋಡಿ ಬಂದಿದ್ದೆ ವಿಷನೆಲ್ಲ ಎಳ್ಕೊಂಡ, ಬಾಯಿನಲ್ಲೇ ಎಳ್ಕೊಂಡ. ಆದರೆ ಆತನಿಗೂ ಅದು ಸುಸ್ತಾಗೈತಿ. ವಿಷ ಎಲ್ಲ ಕುಡ್ದ ಗಂಟ್ಲಲ್ಲೇ ಇರೋವಂಗೆ ಪಾರ್ವತಿಗೆ ಯಾಕೋ ಅಯ್ಯೋ ಅನ್ನಿಸ್ತು. ನನ್ನ ಗಂಡ ಅಲ್ವಾ ಪಾರ್ವತಿಗೆ, ಗಂಡ ಏನಾಗ್ಬಿಡ್ತು, ನನ್ನ ಭಯ ಬಂದುಬಿಡ್ತು. ಇಮ್ಮಿಡಿಯೇಟ್ಲಿ ನಾಗರಾಜ ಸರ್ಪ ಪುಸ್ ನಾಗರಾಜ ಆತನ ಎತ್ತಾಕೊಂಡು ಬಂದಿದ್ದೆ, ಕುತ್ತಿಗೆಗೆ ಬಿಗಿದ್ಬಿಟ್ಲು ಸರ್ಪನ. ಇವತ್ತು ಯಾಕೆ ಶಿವನ ಕುತ್ತಿಗೆನಲ್ಲಿ ನಾಗರಾಜ ಇರ್ತಾನೆ, ಇವಾಗ ಅರ್ಥ ಆಯ್ತು, ಕ್ಲಾರಿಟಿ ಬಂತ, ಇದೇ ಕಾರಣ. ಆಮೇಲೆ ಅವತ್ತಿಂದ ನಾಗರಾಜ ಪರ್ಮನೆಂಟ್ ಅಲ್ಲೇ. ಅದಕ್ಕೆ ನೀಲಕಂಠ ನಂಜುಂಡೇಶ್ವರ ಅಂತ ಇವಾಗ ಶಿವನಿಗೆ. ಅಲ್ಲೇ ಇದ್ದಾಯ್ತು ವಿಷ ಕುತ್ತಿಗೆನಲ್ಲಿ. ಬಿಡ್ರಿ ಇದೆಲ್ಲ ಆಯಿತು. ಆಮೇಲೇನು ಎಲ್ಲ ಹಂಚ್ಕೋಬೇಕು, ಎಲ್ಲ ಬಂತು, ಕಾಮ್ದೇನೋ ಅದು ಇದೆಲ್ಲ ಬಂತು, ಎಲ್ಲ ಕ್ಲಿಯರ್ ಮುಗೀತು ಲೈನ್. ಆಮೇಲೆ ಹಂಚ್ಕೊಂಡ್ರು ಏನೇನು ವಜ್ರ ವೈಡೂರ್ಯಗಳು ಅದು ಇದು ಕುಬೇರನ ಕೊಟ್ಟರು. ಆಮೇಲೆ ಅಪ್ಸರೆಯರು ದೇವಲೋಕಕ್ಕೆ ಕೊಟ್ಟರು, ಇಂದ್ರ. ಆಮೇಲೆ ಪುಷ್ಪಕಾಯಮಾನ ಅದು ಅಲ್ಲೇ ಇಟ್ಕೊಂಡ್ರು. ಹಾಗೆ ಇನ್ನೂ ಏನೇನೋ ಕುಡಿಯೋಕ್ಕೆ ಸಾಕಷ್ಟು ಡ್ರಿಂಕ್ಸು ಇನ್ನೊಂದು ಮತ್ತೊಂದು ಎಲ್ಲ ಸಿಕ್ತು. ದೇವತೆಗಳು ಇವ್ರು ರಾಕ್ಷಸರಿಗೂ ಒಂದಷ್ಟು ಕೊಟ್ಟರು. ಅವ್ರು ತಿನ್ನೋದು ಕುಡಿಯೋದು ಲೈಫ್ ಎಂಜಾಯ್ ಮಾಡಿದ್ರು. ಆದರೆ ಫೈನಲ್ಲಾಗಿ ಹಂಚ್ಕೊಂಡಾಗ ಎಲ್ಲ ಚೆನ್ನಾಗಿ ಪಾರ್ಟಿ ಇಕ್ಕೊಂಡಾಗ ಏನಾಯ್ತು ಗೊತ್ತಾ? ಅಮೃತ ಆಯ್ತಲ್ಲ, ಅದು ದೇವತೆಗಳಿಗೆ ಮಾತ್ರ. ಮಹಾವಿಷ್ಣು ಮೋಹಿನಿ ಅವತಾರ ತಾಳಿ ಡ್ಯಾನ್ಸ್ ಮಾಡಿಕೊಂಡು ದೇವತೆಗಳಿಗೆ ಮಾತ್ರ ಕೊಡ್ತಿದ್ದ. ಅವ್ರು ಕುಡಿತಿದ್ರು. ದೈತ್ಯರಿಗೆ ರಾಕ್ಷಸರಿಗೆ ಬರೀ ಡ್ರಿಂಕ್ಸ್ ಮಾತ್ರ ಕೊಡ್ತಿದ್ರು. ಇವ್ರು ಕುಡಿದ್ರು, ತಿಂದರು. ಆ ಡ್ಯಾನ್ಸ್ ಮಾಡೋದು ನೋಡಿದ್ರು ರಾಕ್ಷಸರು ಎಲ್ಲ ತೂರಾಡ್ಕೊಂಡು ಅಲ್ಲೆಲ್ಲ ಬಿದ್ದು ಬರಲಾಡ್ತಾ ನಿದ್ದೆ ಮಾಡಿದ್ರು. ಸೊ ಎಲ್ಲ ಮತ್ತೆ ಬಿಡ್ತವ್ರಿಗೆ ಓಡಾಡೋಕ್ಕೂ ಆಗಲ್ಲ ದೈತ್ಯರಿಗೆ. ಈ ಕಡೆ ದೇವತೆಗಳಿಗೆ ಬರೀ ಅಮೃತ ಕೊಟ್ಟಿರೋದು, ಡ್ರಿಂಕ್ಸ್ ಕೊಟ್ಟಿಲ್ಲ. ಅವರು ಆರಾಮ್ಸಾರೆ ಒಳ್ಳೆ ಬಲಶಾಲಿಗಳಾದರೂ ದಿವ್ಯಶಕ್ತಿ ಶುರುವಾಯಿತು. ಆದರೆ ಮೋಹಿನಿ ಎಲ್ಲರಿಗೂ ಕೊಟ್ಕೊಂಡು ಬಂದ್ಲು ಮಹಾವಿಷ್ಣು. ಆದರೆ ಒಬ್ಬನ್ನ ನೋಡಿದ್ಲು ಮೋಹಿನಿ. ನೋಡಿದ್ರೆ ಅವನು ದೇವತೆ ಅಲ್ಲ, ದೇವತೆಗಳ ಲೈನಲ್ಲಿ ಮಧ್ಯದಲ್ಲಿ ಬಂದು ಸೇರ್ಕೊಬಿಟ್ಟಿದ್ದಾನೊಬ್ಬ. ಅವನ ಹೆಸರು ರಾಹು ಅಂತ. ಇಮ್ಮಿಡಿಯೇಟ್ಲಿ ಅರ್ಥ ಆಗಾಯಿತು ಮಹಾವಿಷ್ಣುಗೆ, ಇವನು ರಾಕ್ಷಸ ಬಂದು ಕೂತ್ಕೊಬಿಟ್ಟಿದ್ದಾನೆ, ದೇವತೆಗಳ ಲೈನಲ್ಲಿ ಬಂದು ಕೂತ್ಕೊಬಿಟ್ಟಿದ್ದಾನೆ. ಇವನು ಇವನು ಕುಳ್ಳ ಬೇರೆ. ಅವನ ತಲೆ ಎಷ್ಟಪ್ಪ ಇದೆ, ಒಳ್ಳೆ ಚೈನಾದವ್ರು ಇರ್ತಾರಲ್ಲ ಆ ಥರ ತಲೆ. ಚೈನಾದವರು ಬುದ್ಧಿ ಜಾಸ್ತಿ ಅಲ್ಲ, ಏನಿದ್ರು ಡೂಪ್ಲಿಕೇಟೇ ಅವರು ಎಲ್ಲ. ಇಮ್ಮಿಡಿಯೇಟ್ಲಿ ಸುದರ್ಶನ ಚಕ್ರ ತಗೊಂಡು ಅವನ ಕುತ್ತಿಗೆ ಕತ್ತರಿಸಿ ಬಿಸಾಕತ್ತು ಮೋಹಿನಿ ಅವತಾರದಲ್ಲಿರೋ ಮಹಾವಿಷ್ಣು. ಅವನ ತಲೆ ತಲೆ ಕಟ್ಟಾಗಿ ಒಳ್ಳೆ ಫುಟ್ಬಾಲ್ ಥರ ಹೋಗಿ ಬಿದ್ದೋಯ್ತು ಆ ಕಡೆ. ಶರೀರ ಅಲ್ಲಿ ಬಿದ್ದು ಪಡಪಡ ಅಂತ ಒದ್ದಾಡ್ತು. ಆದರೂ ಸಾಯಲಿಲ್ಲ. ತಲೆ ಮಾತಾಡುತ್ತೆ, ಶರೀರ ಒದ್ದಾಡುತ್ತೆ. ಎಲ್ಲ ಅವಾಗ ದೇವತೆಗಳೆಲ್ಲ ಕತ್ತಿ ಗುರಾಣಿ ಹಿಡಿದು ದೈತ್ಯರ ಮೇಲೆ ಚಿಕ್ಕದವ್ರನ್ನ ಕೊಂದಾಕಿದ್ರು. ಮೊದಲೇ ದೇವತೆಗಳೆಲ್ಲ ಕುಡ್ದಿದ್ರು. ಇವರು ಅಮೃತ ಕುಡ್ದಿದ್ದಾರೆ ದೇವತೆಗಳು. ಇವರು ರಾಕ್ಷಸರು ಎಣ್ಣೆ ಹೊಡೆದಿದ್ದಾರೆ, ಡ್ರಿಂಕ್ಸು. ಏನಾಗ್ತದೆ, ಒಳ್ಳೆ ಸಮಯ, ಎಲ್ಲರನ್ನೂ ಕೊಂದು ಬಿಸಾಕಿದ್ರು. ಒಬ್ಬ ಓಡಾಗ್ಬಿಟ್ಟ, ಅವನೇ ಅಂಧಕಾಸುರ. ಇವಾಗಲೂ ಇದ್ದಾನೆ, ಎಲ್ಲರ ಕಡೆ ಓಡಾಡ್ತಿದ್ದಾನೆ, ಅವನು ಅಲಿತಾ ಇದ್ದಾನೆ. ಆದರೆ ರಾಹು ಕತೆ ಹಂಗಾಗೋಯ್ತು. ಆಮೇಲೆ ಶುಕ್ರಾಚಾರ್ಯರು ಬಂದರು, ನೋಡಿದ್ರು ಮೋಸ ಮಾಡಿದ್ದಾರೆ ದೇವತೆಗಳು. ತುಂಬ ಫೀಲ್ ಆಯಿತು, ದುಃಖ ಆಯಿತು ಶುಕ್ರಾಚಾರ್ಯರಿಗೆ. ಇಡೀ ದೈತ್ಯ ಕುಲನೇ ನಾಶ ಆಗಿದೆ, ಯಾರೂ ಇಲ್ಲ, ಅಟ್ಲೀಸ್ಟ್ ಒಬ್ಬನಾದರೂ ಇದ್ದಾನೆ. ನ್ಯಾಯ ಪಂಚಾಯತಿಗೆ ಇಟ್ಕೊಬಿಟ್ಟ, ನೀವು ಮಾಡಿದ್ದೆ ಸರಿನಾ, ನೀವು ಮೋಸ ಮಾಡಿದ್ರಿ, ವಂಚನೆ ಮಾಡಿದ್ರಿ ಅಂತ ಶುಕ್ರಾಚಾರ್ಯರು ನ್ಯಾಯ ಪಂಚಾಯತಿ ಇಟ್ಕೊಂಡ. ಲಾಸ್ಟ್ಗೆ ಹೋಗ್ಲಿ ಬಿಡ್ರಿ, ಆ ರಾಹುನ ಬದುಕಿಸ್ಕೊಳ್ಳೋಗ್ರಿ ಅಂದ. ಆವಾಗ ಶುಕ್ರಾಚಾರ್ಯನಿಗೆ ಒಂದು ಐಡಿಯಾ ಬಂತು. ಯಾಕಂದರೆ ರಾಹು ಅಮೃತ ಕುಡ್ದಿದ್ದಾನೆ, ಅವನಿನ್ನೂ ಬದುಕಿದ್ದಾನೆ. ಆವಾಗ ನೋಡ್ದ, ಒಂದು ಕಾಳಿಂಗ ಸರ್ಪ ಹೋಗ್ತಿತ್ತು, ಹೋಗಿದ್ದ ಹಿಡ್ಕೊಂಡ, 2 ಪೀಸ್ ಮಾಡ್ದ. 2 ಪೀಸ್ ಮಾಡಿದ್ದೆ. ಆ ಸರ್ಪದ ತಲೆಯನ್ನು 2 ಕೈಗಳು 2 ಕಾಲುಗಳು ಶರೀರ ಇದೆಯಲ್ಲ ಅದಕ್ಕೆ ಜೋಡಿಸ್ದ ರಾಹುದು. ಇನ್ನು ರಾಹುದು ಬರೀ ತಲೆ ಇದೆ, ಅದಕ್ಕೇನು ಮಾಡ್ದ, ಸರ್ಪದ ಬಾಲನ ಜೋಡಿಸ್ದ ತಲೆಗೆ. ರಾಹು ತಲೆಗೆ ಸರ್ಪದ ಬಾಲ ಜೋಡಿಸ್ದ. ರಾಹು ಶರೀರಕ್ಕೆ ಏನು ಜೋಡಿಸ್ದ, ಸರ್ಪದ ತಲೆಯನ್ನು ಜೋಡಿಸ್ದ. ಸರ್ಪದ ತಲೆಯನ್ನು
ರಾಹು ಶರೀರಕ್ಕೆ ಜೋಡಿಸ್ತಾ, ರಾಹು ತಲೆಗೆ ಸರ್ಪದ ಬಾಲವನ್ನು ಜೋಡಿಸ್ತಾ. ಯಾವ ತಲೆ ರಾಹುದಿದೆ ಅದನ್ನು ರಾಹು 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 ಅಂತೀವಿ. ರಾಹು ತಲೆ ಇದೆಯಲ್ಲ, ಆ ತಲೆಗೆ ಸರ್ಪದ ಬಾಲ ಇರುತ್ತೆ, ಅದನ್ನು ರಾಹು ಅಂತೀವಿ. ಅದೇ ರಾಹುದು ಶರೀರ ಇದೆಯಲ್ಲ, ಅದಕ್ಕೆ ಸರ್ಪದ ತಲೆ ಇರುತ್ತೆ, ಅದನ್ನು ಕೇತು ಅಂತೀವಿ. ಸರ್ಪದ ತಲೆ ಅಂದರೆ ಅದು ದೇವತೆಗಳ ತಲೆ. ರಾಹು ತಲೆ ಅಂದರೆ ಅದು ದೈತ್ಯರ ತಲೆ, ದೈತ್ಯ ಬುದ್ಧಿ. ಚೆನ್ನಾಗಿ ನಿದ್ದೆ ಮಾಡೋದು, ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಕುಡಿಯೋದು, ಲೈಫ್ ಎಂಜಾಯ್ ಮಾಡೋದು. ಹುಡುಗಿರ ಶೋಕಿ, ಆ ಶೋಕಿ, ಈ ಶೋಕಿ. ತುಂಬ ಬುದ್ಧಿ, ತುಂಬ ಬುದ್ಧಿ, ಒಳ್ಳೆ ಬ್ರೈನ್, ಲೆಕ್ಕಾಚಾರ, ಗುಣಾಕಾರ ಭಾಗಾಕಾರ ಅಂತೀವಲ್ಲ ಹಂಗೆ. ಅದಕ್ಕೆ ದೇವತೆಗಳ ಸಾಲಲ್ಲಿ ಬಂದು ಸೇರ್ಕೊಬಿಟ್ಟಿದ್ದಾರೆ ರಾಹು. ಈ ಕ್ಲಾರಿಟಿ ಬಂತಾ? ಆಲ್ರೆಡಿ ನಾನು ರಾಹು ಕೇತು ಬಗ್ಗೆ ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ, ಹಿಂದೆ ಶೇರ್ ಮಾಡಿದ್ದೀನಿ, ಅವುಗಳನ್ನ ನೋಡಿ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನೋಡೋಣ. ಆಮೇಲೆ ಏನಾಯಿತು, ಶುಕ್ರಾಚಾರ್ಯರು ಹೇಳಿದ್ರು, ಈಗ ರಾಹು ಕೇತು ಕೂಡ ಅಮೃತ್ವ ಪಡೆದಿದ್ದಾರೆ ಅಂತ ಘೋಷಣೆ ಮಾಡಿದ್ರು ಶುಕ್ರಾಚಾರ್ಯರು. ಇಡೀ ನಮ್ಮ ದೈತ್ಯ ಕುಲ ನಾಶ ಮಾಡಿದಿರ ನೀವು ಮಾತ್ರ ಅಮೃತ ಕುಡಿದಿದ್ದೀರಾ. ಇವಾಗ ನಮ್ಮ ರಾಹು 2 ಶರೀರ, ರಾಹು ಕೇತು 2 ಶರೀರ ಆಗಿದ್ದಾನೆ ರಾಹು. ನಮಗೆ ದೇವತೆಗಳ ರಾಜ್ಯಭಾರದಲ್ಲಿ ನಮಗೂ ಸ್ಥಾನ ಬೇಕು ಅಂತ ಕೇಳ್ಕೊಂಡ ಶುಕ್ರಾಚಾರ್ಯರು. ಅವ್ರ ಮಾತಿಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ ಗುರು ಇವರೆಲ್ಲ. ಇದು ನ್ಯಾಯನೇ ಅಂದ್ಬಿಟ್ಟು ಯಮಧರ್ಮ ಮಹಾದೇವ ಎಲ್ಲ ಒಪ್ಕೊಂಡ್ರು. ಅದಕ್ಕೆ ಇವತ್ತು ರಾಹು ಕೇತುಗೆ ಗ್ರಹಗಳಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಗ್ರಹಗಳಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಯಾರಿಗೆ? ರಾಹು ಕೇತುಗೆ. ನವಗ್ರಹಗಳಲ್ಲಿ ಒಂದು ಸ್ಥಾನ ಇದೆ ಅಲ್ವಾ? ಅವರು ಕೂಡ ಈಗ ದೇವತೆಗಳ ಜೊತೆಯಲ್ಲೇ ಇದ್ದಾರೆ. ದೇವತೆಗಳಲ್ಲಿ ಅವರು ಕೂಡ ರಾಹು ಕೇತು ಕೂಡ ಒಬ್ಬರು. ಆದರೆ ರಾಹು ಬುದ್ಧಿ ಎಲ್ಲೋಗುತ್ತೆ? ಯಾವಾಗೂ ದೈತ್ಯ ಬುದ್ಧಿ. ದೈತ್ಯ ಬುದ್ಧಿ ಅಂದರೆ ರಾಕ್ಷಸರ ಬುದ್ಧಿ. ತಲೆಯಲ್ಲಿ ಏನಿರೋದು ಮೆದುಳಲ್ವಾ? ಬಾಲ ಮಾತ್ರ ಸರ್ಪ, ಇನ್ನು ಉಳಿದದ್ದೆಲ್ಲ ಶರೀರ ಮಾತ್ರ ಸರ್ಪ, ಇನ್ನು ಉಳಿದಿದ್ದ ತಲೆ ಯಾರ್ದು? ರಾಕ್ಷಸರ ಬುದ್ಧಿ ಅಲ್ವಾ? ಚೆನ್ನಾಗಿ ಕುಡಿಯೋದು, ತಿನ್ನೋದು, ಆ ಬುದ್ಧಿ ಈ ಬುದ್ಧಿ, ತಮೋ ಪ್ರವೃತ್ತಿ ಅಲ್ವಾ? ಆದರೆ ಸರ್ಪ ತಲೆ ಇದೆಯಲ್ಲ ಶರೀರ, ಸರ್ಪ ತಲೆ ಅದ್ಯಾವುದು? ದೇವತಾ ಶರೀರ. ಅಂದರೆ ಮುಕ್ತಿ, ಮೋಕ್ಷ, ಭಕ್ತಿ, ಒಳ್ಳೆಯ ವಿಚಾರಗಳು ಅಲ್ವಾ? ಇದು 2 ಒಂದೇ ಶರೀರ ಇತ್ತು ಮೊದಲು, ಇವಾಗ 2 ಶರೀರ. ಅಂದರೆ ಒಂದು ತಮೋ ಪ್ರವೃತ್ತಿ, ಅಂದರೆ ಸ್ವಲ್ಪ ದುಡುಕು ಬುದ್ಧಿ, ಆತರ ಬುದ್ಧಿ, ಒರಟು ಬುದ್ಧಿ, ತಿನ್ನೋದು ಕುಡಿಯೋದು ನಿದ್ದೆ ಮಾಡೋದು, ತಮೋ ಪ್ರವೃತ್ತಿ ಒಂದು, ಇದೇ ರಾಹು. ಇನ್ನೊಂದು ಮುಕ್ತಿ ಮೋಕ್ಷ, ಒಳ್ಳೆಯದು, ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ, ಒಳ್ಳೆಯ ದೈವಭಕ್ತಿ, ಆ ಭಕ್ತಿ ಭಕ್ತಿ, ಅದು ಸರ್ಪತ್ತಲೆ, ಅದೇ ಕೇತು ಅಲ್ವಾ? ಆದರೆ ಇವೆರಡಕ್ಕೂ ಮ್ಯಾಚ್ ಆಗಲ್ಲ, ಒಂದಕ್ಕೊಂದು ಕ್ಯಾರೆಕ್ಟರ್ ಇಲ್ಲ, ಆಪೋಸ್ ಆಗಿದೆ ಅಲ್ವಾ? ಕೇತು ಯಾವಾಗೂ ಒಳ್ಳೆಯದನ್ನು ಮಾಡಬೇಕಂತ ಯೋಚನೆ ಮಾಡ್ತದೆ, ರಾಹು ಯಾವಾಗೂ ತಿನ್ನೋದು ಕುಡಿಯೋದು ಲೈಫ್ ಎಂಜಾಯ್ ಮಾಡೋದು ಅಂತ ಯೋಚನೆ ಮಾಡುತ್ತೆ. ಇವರಿಬ್ಬರಿಗೂ ಮ್ಯಾಚ್ ಆಗಲ್ಲ. ಆದರೆ ಒಂದೇ ಶರೀರ ಅಲ್ಲಪ್ಪ, ಅವಳಿ ಜವಳಿ ಅವಳಿ ಜವಳಿ ಅವಳಿ ಜವಳಿ. ಒಂದು ತಾಯಿ ಗರ್ಭದಲ್ಲಿ ಇರೋ 2 ಮಕ್ಕಳು ಒಂದೇ ಸಾರಿ ಬಿಡ್ತಾವಲ್ಲ, ಅವೆರಡು ಅವಳಿ ಜವಳಿ. ಹಾಗೆ ಇಲ್ಲಿ 2 ಆಗಿಬಿಟ್ಟಿದೆ ಅವಳಿ ಜವಳಿ ಅಲ್ವಾ? 2 ದಿಕ್ಕು. ರಾಹು ಈ ಕಡೆ ಹೇಳಿದ್ರೆ ನೆಗೆಟಿವ್ ಆಗಿ, ಕೇತು ಪಾಸಿಟಿವ್ ಆಗಿ ಈ ಕಡೆ ಹೋಗುತ್ತೆ. ಇವೆರಡೂ ಸೆಟ್ಟಾಗಲ್ಲ. ಹಾಗೆ ನೋಡ್ರಿ, ಮನೆಗಳಲ್ಲಿ ಅಪ್ಪ ಅಮ್ಮ ತಮ್ಮ ತಂಗಿ ಅಕ್ಕ ಗಂಡ ಹೆಂಡ್ತಿ ಲವರ್ಸು ಇನ್ನೊಂದು ಮತ್ತೊಂದು ಎಲ್ಲರೂ ಇರ್ತಾರೆ. ಎಲ್ಲ ಒಳ್ಳೆಯ ಬುದ್ಧಿ ಇರುತ್ತೆ, ಅದು ಯಾವುದೋ ಒಂದು ಕೆಟ್ಟ ಬುದ್ಧಿ ಇರುತ್ತೆ ಎಲ್ಲರಿಗೂ. ಅದನ್ನು ನೋಡಿದ್ರೆ ನಿಮ್ಗಾಗಲ್ಲ. ನೀವೇ ಅಂದ್ಕೊಳ್ತೀರಿ ಎಷ್ಟೋ ಸರಿ, ನಮ್ಮ ಗಂಡನಿಗೆ ಎಲ್ಲ ಒಳ್ಳೆಯ ಬುದ್ಧಿ ಇದೆ, ಅದು ಯಾವುದೋ ಒಂದು ಕೆಟ್ಟ ಬುದ್ಧಿ ಸೇರ್ಕೊಬಿಟ್ಟಿದೆ. ಆ ವಕ್ರ ಬುದ್ಧಿ ವಕ್ರ ಬುದ್ಧಿ ವಕ್ರ ಬುದ್ಧಿ ವಕ್ರ ಬುದ್ಧಿ ಅಂತೀರ ನೀವು ಅಲ್ವಾ? ಮಕ್ಕಳು ಅಷ್ಟೇ, ಎಲ್ಲ ಒಳ್ಳೆಯ ಬುದ್ಧಿ ಇರುತ್ತೆ. ಇವನೆಲ್ಲ ಸರಿ, ಅವನ ತಾತನ ಬುದ್ಧಿ, ಅವ್ರ ಮಾವನ ಬುದ್ಧಿ, ಅವ್ರ ಅತ್ತೆ ಬುದ್ಧಿ, ಇನ್ನೊಂದು ಬುದ್ಧಿ, ಅದು ಸರಿಯಿಲ್ಲ ಆ ಬುದ್ಧಿ, ಅದು ಯಾವುದೋ ಒಂದು ವಕ್ರ ಬುದ್ಧಿ ಸೇರ್ಕೊಬಿಟ್ಟಿದೆ ಅಂತೀರ. ಹಾಗೆ ಆದರೂ ಗಂಡ ಹೆಂಡ್ತಿ ಒಬ್ಬರು ಮಗ ಒಬ್ಬರು ಹೇಳ್ಕೊತಾರೆ, ಮಕ್ಕಳು ಹೇಳ್ಕೊತಾರೆ, ಅತ್ತೆ ಮಾವ ಹೇಳ್ಕೊತಾರೆ. ಆದರೂ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಸಂಸಾರ ಮಾಡ್ತಿರ್ತಾರೆ. ಎಲ್ಲ ಸರಿ ಇರುತ್ತೆ, ಆದರೆ ಯಾವುದೋ ಒಂದು ವಕ್ರ ಬುದ್ಧಿ ಇರುತ್ತೆ ಅವ್ರ ಹತ್ರ ಅಲ್ವಾ? ನಾನು ಯಾಕೆ ಈ ಟಾಪಿಕ್ ಎತ್ಕೊಂಡೆ ಅಂದರೆ, ನಮ್ಮಲ್ಲಿ ಒಬ್ಬ ಶಿಷ್ಯ ಇದ್ದಾನೆ, ನನ್ನ 2ನೇ ಶಿಷ್ಯ. ಮೊದಲನೇ ಶಿಷ್ಯ ಅವ್ನು ಬಿಟ್ಟೋದ, 2ನೇ ಶಿಷ್ಯ ಇದ್ದಾನೆ. ಆಮೇಲೆ ಎಷ್ಟೋ ಜನ ಶಿಷ್ಯರು ಬಂದರು ಬಿಡಿ, ಅದರಲ್ಲಿ ಒಂದಷ್ಟು ಜನ ಹೋದರು, ಇನ್ನೂ ಒಂದಷ್ಟು ಜನ ವಿದ್ಯೆ ಕಲಿತಿದ್ದಾರೆ. ಸುಮಾರು 60 ಜನ ಶಿಷ್ಯರಿದ್ದಾರೆ ನನಗೆ. ಆನ್ಲೈನ್ ಕ್ಲಾಸಲ್ಲಿ ಪಾಠ ಕೇಳೋರು ಒಂದಷ್ಟು ಜನ ಕಡಿಮೆ ಪರ್ಸೆಂಟೇಜಲ್ಲಿ,
ಇರಲಿ 60 ಜನದಲ್ಲಿ ಸ್ವಲ್ಪ ಜನ ಪಾಠ ಕಲಿತಾರೆ. ಅದರಲ್ಲಿ ನನ್ನ 2ನೇ ಶಿಷ್ಯ ಇದ್ದಾನೆ. ಅವನು ನನಗೆ ಒಂದು ಪ್ರಶ್ನೆ ಕೇಳ್ತಾನೆ ಆವಾಗ, ಗುರುಗಳೇ, ನನ್ನ ನಕ್ಷತ್ರಾಧಿಪತಿ ಗ್ರಹಾಧಿಪತಿ ರಾಹು ಏನು ಮಾಡೋದು, ನನಗೆ ಅವನ ಕಾಟ ಇದೆ, ನನ್ನ ಜನ್ಮಕುಂಡಲಿನಿ ರಾಹು ಅವನ ಕಾಟ ಇದೆ ನನಗೆ ಅಂತ ಇರ್ತಾನೆ. ಅವನು ಹೇಳೋದು ನಿಜಾನೇ. ಒಳ್ಳೆ ವಿದ್ಯಾವಂತ, ಏನೇನೋ ಗ್ರಂಥಗಳು ಓದಿದ್ದಾನೆ, ಏನೇನೋ ಪುಸ್ತಕಗಳು ಓದಿದ್ದಾನೆ, ಒಳ್ಳೆ ತಿಳ್ಕೊಂಡಿದ್ದಾನೆ ನಮ್ಮ ಶಿಷ್ಯ. ಆದರೆ ಅವನು ಹೇಳ್ದಂಗೆ ಅವನ ಬುದ್ಧಿ ಯಾವಾಗ ಒಂದೊಂದು ಸಾರಿ ಆ ಥರ ಇರುತ್ತೆ, ರಾಹು ಬುದ್ಧಿ ಇರುತ್ತೆ ಅವನಿಗೆ. ಈಗ ಅವನೇ ಹೇಳ್ತಾನೆ, ಏನು ಮಾಡೋದು ಗುರುಗಳೇ, ನನಗೆ ಆ ಬುದ್ಧಿ ಹೋಗಬೇಕು ಅಂತಿರ್ತಾನೆ. ನನಗೆ ಸಲಹೆ ಕೇಳ್ದ. ಆಮೇಲೆ ಅದೇ ರೀತಿ ಇನ್ನೊಬ್ಬ ಹುಡುಗ ಕೇಳ್ದ, ನಮ್ಮ ವಿದ್ಯಾರ್ಥಿನ, ಅವನು ಕೂಡ ಕೇಳ್ದ. ಆವಾಗ ನಾನು ಹೇಳಿದೆ, ಹಂಗಾದ್ರೆ ನಿಮ್ಮಲ್ಲಿರೋ ರಾಹು ಬುದ್ಧಿ ಹೋಗಬೇಕಂದ್ರೆ, ಕೇತು ಬುದ್ಧಿ ಬರಬೇಕಂದ್ರೆ ಏನಪ್ಪ ನಾನು ನಿಮಗೆ ಸಲಹೆ ಕೊಡ್ತೀನಿ ಶಿಷ್ಯೋತ್ತಮರೇ ಅಂದರೆ, ಶಿಷ್ಯೋತ್ತಮರೇ ನೀವಿಬ್ಬರು ಕೇಳಿಸ್ಕೊಳ್ಳಿ. ಒಬ್ಬ ಸಿದ್ದನಗೌಡ ಯಾದಗಿರಿ, ಇನ್ನೊಬ್ಬ ಸುದರ್ಶನ, ನನ್ನ 2ನೇ ಶಿಷ್ಯ, ಹಳೆಯ ಶಿಷ್ಯ ಸುದರ್ಶನ. ಮೊದಲು ಶ್ರೀನಿವಾಸ ಅಂತ ಇತ್ತು ಹೆಸರು, ಅವನು ಸುದರ್ಶನ ಅಂತ ತಿಳ್ಕೊಬಿಟ್ಟಿದ್ಯಾ. ಓಕೆ, ಇವರಿಬ್ಬರಿಗೂ ನಾನು ಕೊಡೋ ಸಲಹೆ ಏನಂದರೆ, ನಿಮಗೆ ರಾಹು ಕಾಟ ಇದೆಯಾ? ರಾಹು ನಿಮಗೆ ಗ್ರಹಾಧಿಪತಿನಾ ಅಥವಾ ನಕ್ಷತ್ರಾಧಿಪತಿನಾ? ಏನೋ ಒಂದು. ನೀವು ಕೇತು ಥರ ಆಗಬೇಕಾ? ಮುಕ್ತಿ ಮೋಕ್ಷ ಒಳ್ಳೆಯ ಸಂಸ್ಕಾರ ಬೇಕಾ? ನಾನು ನಿಮಗೆ ಸಲಹೆ ಕೊಡ್ತೀನಿ. ಏನು ಕೊಡ್ತೀನಿ ಅಂದರೆ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರಿಗೆ ರಾಹು ಕಾಟ ಇದೆ, ಗ್ರಹಬಲ ನಿಮಗೆ ಸರಿಯಿಲ್ಲ, ಆ ಥರ ಬುದ್ಧಿ ನಿಮ್ಮದು. ಯಾವುದೇ ವ್ಯಾಪಾರಕ್ಕೆ, ಯಾವುದೇ ಕೆಲಸ ಕಾರ್ಯಕ್ಕೆ, ಯಾವುದೇ ವಿಚಾರಕ್ಕೆ ನೀವು ಕೈ ಹಾಕಿದರೂ ಜಗಳ, ತಂಟೆ ತಕರಾರು ಜಗಳ, ಅಥವಾ ನೀವು ಕೈ ಹಾಕಿದ ಕೆಲಸ ಸರಿಯಾಗಿ ಆಗ್ತಾಯಿದೆಯಲ್ಲೋ, ಎಲ್ಲ ನಷ್ಟ ಆಗ್ತಾಯಿದೆಯೋ ಗೊತ್ತಿಲ್ಲ. ಆದರೆ ಆ ಥರ ಬುದ್ಧಿ ತಮೋ ಪ್ರವೃತ್ತಿ ಇದ್ದರೆ ಅದು ರಾಹು ಕಾಟ. ಆದರೆ ಅದರಿಂದ ಮುಕ್ತಿ ಹೊಂದಬೇಕು, ಒಳ್ಳೆ ಥರ ಇರಬೇಕು, ಆಧ್ಯಾತ್ಮದಲ್ಲಿ ಒಳ್ಳೆ ಅಭಿವೃದ್ಧಿ ಹೊಂದಬೇಕು, ಒಳ್ಳೆ ವ್ಯಕ್ತಿ ಸಂಸ್ಕಾರವಂತರಾಗಬೇಕಂದ್ರೆ ನೀವು ಆದಷ್ಟು ನಾಗದೇವತೆಗಳನ್ನು ಆರಾಧಿಸಿ. ನಾಗದೇವತೆ, ಅಶ್ವತ್ಥಕಟ್ಟೆ, ನಾಗರಕಟ್ಟೆ, ಅಶ್ವತ್ಥಕಟ್ಟೆ, ಬೇವಿನ ಮರ, ಅರಳಿ ಮರ ಅಲ್ಲಿರುತ್ತೆ ನಾಗದೇವತೆ. ಅದಕ್ಕೆ ಬೆಳಗ್ಗೆ ಹೇಳಿ, ಅಥವಾ ನೀವು ಬೆಳಗ್ಗೆ ಎಷ್ಟೊತ್ತಿಗಾದರೂ ಹೇಳಿ. 3 ಗಂಟೆಗಾದರೂ ಎಚ್ಚರಗೊಳ್ರಿ, 4 ಗಂಟೆಗಾದರೂ ಎಚ್ಚರಗೊಳ್ರಿ, 6 ಗಂಟೆಗಾದರೂ ಎಚ್ಚರಗೊಳ್ರಿ, 7 ಗಂಟೆಗಾದರೂ ಹೇಳ್ರಿ, 8 ಗಂಟೆಗಾದರೂ ಹೇಳ್ರಿ. ಆರಾಮ್ ನಿದ್ದೆ ಮಾಡಿ ರಾತ್ರಿ 9 ಗಂಟೆ. ಬೆಳಗ್ಗೆ ಹೇಳ್ರಿ, ಎದ್ದ ತಕ್ಷಣ ಹೆಂಗೆ ಕೈಗಳು ನೋಡ್ಕೊಂಡು ಪ್ರಾರ್ಥನೆ ಮಾಡಬೇಕು, ಹೆಂಗೆ ಕೆಳಗಡೆ ಭೂಮಿ ಸ್ಪರ್ಶ ಮಾಡುವಾಗ ಭೂದೇವಿದ ಪ್ರಾರ್ಥನೆ ಮಾಡಬೇಕು, ಆಮೇಲೆ ಮನೆಯಿಂದ ಆಚೆ ಹೋಗುವಾಗ ಏನು ಪ್ರಾರ್ಥನೆ ಮಾಡಬೇಕು, ಇದೆಲ್ಲ ನಾನು ಹಿಂದೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಹಿಂದಿನ ವೀಡಿಯೋಗಳು ನೋಡಿ, ಆ ವೀಡಿಯೋಗಳು ನೋಡಿದ್ರೆ ಬೆಳಗ್ಗೆ ಎದ್ದಾಗ ಏನು ಮಾಡಬೇಕಾದಲ್ಲ ಅದು ಜಪ ತಪ್ಪದ ಬಗ್ಗೆ ಇದೆ ಹಿಂದಿನ ವೀಡಿಯೋಗಳು, ಅದರಲ್ಲಿ ಹೇಳಿದ್ದೀನಿ ನೋಡಿ. ಅವೆಲ್ಲ ಮುಗಿಸ್ಕೊಂಡು ನೀಟಾಗಿ ಫ್ರೆಶ್ ಆಗಿ ಪೇಸ್ಟ್ ಮಾಡಿ ಎಲ್ಲ ಮುಖ ಗೀಕ ತೊಳ್ಕೊಳ್ಳಿ ಅಥವಾ ಸ್ನಾನ ಮಾಡಿ. ಆಮೇಲೆ ಅಶ್ವತ್ಥಕಟ್ಟೆ, ನಾಗರಕಟ್ಟೆ ಹೋಗಿ, ಅಥವಾ ಯಾವುದೋ ಒಂದು ನಾಗದೇವತೆ, ಮುಕ್ತಿ ನಾಗನೋ ಇನ್ನೊಂದು ನಾಗನೋ ಮತ್ತೊಂದು ನಾಗನೋ ನಾಗದೇವತೆ ದೇವಸ್ಥಾನಕ್ಕೆ ಹೋಗಿ, ಅಥವಾ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಹೋಗಿ ಸುತ್ತ ಹಾಕಿ, ಒಂದು 3 ಸುತ್ತ ಹಾಕಿ, ಬೇವಿನ ಮರ, ಅರಳಿ ಮರ ಮಧ್ಯದಲ್ಲಿ ನಾಗದೇವತೆ ಇರುತ್ತೆ, ಸುತ್ತ ಹಾಕಿ 3 ಸುತ್ತು. ಅಥವಾ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಇರ್ತಾರೆ, ಅದೇ ರಂಗನಾಥ ಸ್ವಾಮಿ ಅಂತಿರಲ್ಲಪ್ಪ ಅದು, ಅಲ್ಲಿ ಸುತ್ತ ಹಾಕಿ ಗರ್ಭಗುಡಿಗೆ ಒಂದು 3 ಸುತ್ತು ನಾವು ಆಶೀರ್ವಾದ ತಗೊಳ್ಳಿ. ಈ ರೀತಿ ಒಂದು 18 ದಿನ ಮಾಡಿ. ಎಷ್ಟು? 18 ದಿನ ಮಾಡಿ, ಡೈಲಿ ಮಾಡಿ. 1 ದಿನ 2 ದಿನ ತಪ್ಪೋದ್ರೂ ಪರವಾಗಿಲ್ಲ, ಒಂದು 18 ದಿನ ಒಟ್ಟಾರೆ ಟೋಟ್ಲಾಗಿ ಮಾಡಿ. ನೀವು ಸ್ನಾನ ಮಾಡದೆ ಹೋಗಿ, ಒಟ್ಟಿನಲ್ಲಿ ಮುಖ ಗೀಕ ತೊಳ್ಕೊಂಡೋಗಿ, ಪೇಸ್ಟ್ ಮಾಡಿಬಿಟ್ಟು ಹೋಗಿ, ರೌಂಡ್ ಹಾಕಿ, ಸಾಧ್ಯವಾದರೆ 2 ಊದು ಕಡ್ಡಿ ತೊಗೊಂಡೋಗಿ, ಸಾಧ್ಯವಾದರೆ ಒಂದು ಹೂವು ತೊಗೊಂಡೋಗಿ, ಸಾಧ್ಯವಾದರೆ ಒಂದು ಹಣ್ಣು ತೊಗೊಂಡೋಗಿ, ಸಾಧ್ಯವಾದರೆ ಒಂದು ಕರ್ಪೂರ ತೊಗೊಂಡೋಗಿ ಹಚ್ಚಿ, ಈ ರೀತಿ ಮಾಡಿ 18 ದಿನ ಮಾಡಿ, 18 ಡೇಸ್. ಖಂಡಿತ ನಾಗದೇವತೆ ಕೇತು ಆಶೀರ್ವಾದ ಸಿಗುತ್ತೆ. ಸಾಧ್ಯವಾದರೆ ನವಗ್ರಹಗಳು ಸುತ್ತಾಕಿ, ನವಗ್ರಹಗಳು ಸುತ್ತೊಡೀರಿ ದೇವಸ್ಥಾನ ಇದ್ದರೆ. ಕೇತುಗೆ ಚೆನ್ನಾಗಿ ಕೇಳ್ಕೊಳ್ಳಿ, ನಾಗದೇವತೆಗೆ ಚೆನ್ನಾಗಿ ಕೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಶ್ರೀಮನ್ನಾರಾಯಣನನ್ನು ಚೆನ್ನಾಗಿ ಕೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ಓಕೆನಾ? ಇದು ಕ್ಲಾರಿಟಿ. ಓಕೆನಾ? ಆದರೆ ರಾಹು ಕಥೆ ಏನು? ಬದುಕೋ ಹಕ್ಕಿಲ್ವಾ, ತಿನ್ನೋ ಹಕ್ಕಿಲ್ವಾ, ಕುಡಿಯೋ ಹಕ್ಕಿಲ್ವಾ, ನಿದ್ರೆ ಮಾಡೋ ಹಕ್ಕಿಲ್ವಾ, ಎಂಜಾಯ್ ಮಾಡೋ ಹಕ್ಕಿಲ್ವಾ ಅಂತ ರಾಹು ಪ್ರಶ್ನೆ ಮಾಡ್ತಾನೆ. ಸತ್ಯಯುಗದಲ್ಲಿ ಯಾರು ಆಳಿದ್ರು? ಋಷಿಮುನಿಗಳು, ಗುರುಗಳು, ಸಿದ್ಧರು. ತ್ರೇತಾಯುಗ ಯಾರು ಆಡಿದ್ರು? ಶ್ರೀರಾಮಚಂದ್ರ ಪ್ರಭು ಇತ್ಯಾದಿ ಇತ್ಯಾದಿ ರಾಜ ಮಹಾರಾಜರುಗಳು. ದ್ವಾಪರಿಗ ಯಾರು ಹೇಳಿದ್ರು? ಈ ಕಡೆ ಕೆಟ್ಟವರು ಆಳಿದ್ರು, ಈ ಕಡೆ ಒಳ್ಳೆಯವರು ಆಡಿದ್ರು ದ್ವಾಪರಿಗ. ಕಲಿಯುಗ ಯಾರು ಆಡಬೇಕು? ಕಲಿಪುರುಷ, ಕಲಿಧರ್ಮ, ರಾಹು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದಕ್ಕೆ ಹೆಚ್ಚಿನ ಕೆಟ್ಟವರು ಇರೋದು ಕಲಿಯುಗದಲ್ಲಿ. ಅದು ಹೊರಟಾಯ್ತು 1974ಕ್ಕೆ ಹೊರಟಾಯ್ತು ಕಲಿಯುಗ. ಈಗ ಕಂತ್ರಿಯುಗ ಬಹಳ ಭಯಾನಕವಾಗಿದೆ. ಕಲಿಯುಗ ಆಗೋಯ್ತು, ಕಂತ್ರಿಯುಗ. ಕಲಿಪುರುಷ ಏನು? ಅಂಧಕಾಸುರ ಈಗ ಆಳ್ತಾರೋದು. ಅಂಧಕಾಸುರ. ಇವ್ರಿಗೆಲ್ಲ ಸಪೋರ್ಟ್ ಯಾರ್ದು? ರಾಹುದು. ಗೊತ್ತಾಯ್ತಾ? ಶುಕ್ರಾಚಾರ್ಯ, ರಾಹು ಇತ್ಯಾದಿ ಅಂಧಕಾಸುರರು. ದೇವತೆಗಳ ಕಥೆ ಏನು? ಕುಸ್ತು ಆಗಿದೆ ಅವ್ರ ಶಕ್ತಿ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಧರ್ಮನ ಎತ್ತಿ ನಿಲ್ಲಿಸ್ಬೇಕು. ಅದರಲ್ಲೂ ಸನಾತನ ಧರ್ಮ, ಹಿಂದೂ ಧರ್ಮನ ಎತ್ತಿ ನಿಲ್ಲಿಸ್ಬೇಕು. ಆಯಿತು, ಅವ್ರಿಗೆ ಬದುಕೋ ಹಕ್ಕಿಲ್ವಾ? ರಾಹುಗೆ, ಕಲಿಪುರುಷನಿಗೆ, ಕಲಿಧರ್ಮನಿಗೆ. ಇವರೆಲ್ಲ ಬ್ರಹ್ಮಾಜಿ ಹತ್ರ ಕೇಳಿರ್ತಾರೆ, ನಾವು ನಿಮ್ಮ ಮಕ್ಕಳೇ ಅಲ್ವಾ? ಬ್ರಹ್ಮಾಜಿ, ಅಂಧಕಾಸುರ, ರಾಹು, ಆಮೇಲೆ ಕಲಿಪುರುಷ, ಕಲಿಧರ್ಮ, ಇವರೆಲ್ಲ ಬ್ರಹ್ಮಾಜಿ ಹತ್ರ ಕೇಳ್ತಾರೆ, ನಾವು ನಿಮ್ಮ ಮಕ್ಕಳಲ್ವಾ? ಆದಿಶಕ್ತಿ, ಪರಾಶಕ್ತಿ, ಬ್ರಹ್ಮಾಜಿ, ಸರಸ್ವತಿ ಅಂತ ಕೇಳ್ತಾರೆ. ಹೌದು ಅಂತಾರೆ ಅವರು. ಹಂಗಾರೆ ನಮಗೂ ರಾಜಭಾರ ಮಾಡಬೇಕಲ್ಲ ಅಂತ ಕೇಳ್ತಾರೆ. ನಮಗೂ ಹಕ್ಕಿಲ್ವಾ ರಾಜಭಾರ ಮಾಡೋಕ್ಕೆ? ನಾವು ತಿನ್ನೋಕ್ಕೆ ಕುಡಿಯೋಕ್ಕೆ ಹಕ್ಕಿಲ್ವಾ ಅಂತ ಕೇಳ್ತಾರೆ. ಆಯ್ತೆ ಅಂತಾರೆ. ಆದರೆ ಬ್ರಹ್ಮಾಜಿ ಹೇಳ್ತಾರೆ ಏನಂತ ಗೊತ್ತಾ? ನಿಮಗೆ ಅಧಿಕಾರ ಇದೆ ಲಾಸ್ಟಲ್ಲಿ, ನಿಮಗೆ ಕಲಿಯುಗದಲ್ಲಿ ಕೊಡ್ತೀವಿ. ಕಲಿಯುಗ ಎಂಡಲ್ಲಿ ನೀವೇ ರಾಜಭಾರ ಮಾಡಿ, ಕಲಿಯುಗದಲ್ಲಿ ನೀವೇ ಮಾಡಿ, ಅವಾಗ ಎಲ್ಲ ಕೆಟ್ಟವರು ಇರ್ತಾರೆ, ನಿಮಗೆ ಸಪೋರ್ಟ್ ಇರ್ತದೆ ಅಂತಾರೆ. ಅದಕ್ಕೆ ಇವಾಗ ಮನೆ ಮನೆಗೂ ಎಲ್ಲರ ತಲೆಯಲ್ಲೂ ಕೆಟ್ಟ ಬುದ್ಧಿನೇ. ಎಲ್ಲ ಅವಿಶ್ವಾಸಿಗಳು, ಎಲ್ಲ ನಂಬಿಕೆ ದ್ರೋಹ. ಗುರುಗಳು ನಮ್ಮದೇ ಅಲ್ಲ, ಒಳ್ಳೆಯವ್ರು ನಮ್ಮದೇ ಅಲ್ಲ. ಎಂತೆಂಥ ವೀಡಿಯೋಗಳು ಹಾಕ್ತಾರೆ ಯಾರ್ಯಾರೋ, ಅವು ಚೆನ್ನಾಗಿ ಓಡ್ತವೆ. ಯಾಕೆ? ಇದೆ ಎಲ್ಲರಿಗೂ ಬರೀ ಆಡಂಬರ, ಬೂಟಾಟಿಕೆ, ಭ್ರಮೆ ಹುಡ್ಸೋಂಥವು, ಭ್ರಾಂತಿ ಹುಡ್ಸೋಂಥವು. ಆ ರೀತಿ ವೀಡಿಯೋಗಳಾಕಿ ಚೆನ್ನಾಗಿ ಓಡ್ತವೆ. ಎಲ್ಲರ ತಲೆಯಲ್ಲೂ ಅದೇ ಇದೆ. ಏನು ಮಾಡೋದು? ಕೇಳಿಸ್ಕೊಂಡ್ರಾ? ಯಾರೋ ಪರ್ಸೆಂಟೇಜಲ್ಲಿ ಒಬ್ಬರು ಇಬ್ಬರು. ಅದಕ್ಕೆ ನೀವೇನು ಮಾಡಬೇಕು? ಎಲ್ಲರಿಗೂ ಬದುಕೋ ಹಾಕಿದೆ, ಲೈಫ್ ಎಂಜಾಯ್ ಮಾಡೋ ಹಾಕಿದೆ. ಬರೀ 20% ಇರಲಿ ನಿಮ್ಮಲ್ಲಿ ಎಂಜಾಯ್ ಮಾಡೋದು, ಮೋಜು ಮಸ್ತಿ ಮಾಡೋದು, ತಿನ್ನೋದು ಕುಡಿಯೋದು 20 ಭಾಗ ಇರಲಿ ಸಾಕು. ಇನ್ನು 80 ಭಾಗ ಆಧ್ಯಾತ್ಮದ ಕಡೆ, ಒಳ್ಳೆ ಮಾರ್ಗದ ಕಡೆ ಗಮನ ಕೊಡಿ. ಆವಾಗಲೇ ನೀವು ಮೇಲೆ ಬರ್ತೀರಾ. ಅಂದರೆ ನೀವು 100 ರೂಪಾಯಿ ಸಂಪಾದನೆ ಮಾಡ್ತೀರಾ, 20 ರೂಪಾಯಿ ಖರ್ಚು ಮಾಡಿ, ಇನ್ನು 80 ರೂಪಾಯಿ ಉಳಿಸಿ ಅಂತ ನಾನು ಹೇಳ್ತಾರದು. ಅಥವಾ 20 ರೂಪಾಯಿ ವೇಸ್ಟ್ ಆದರೂ ಪರವಾಗಿಲ್ಲ, 80 ರೂಪಾಯಿನ ಕಾಪಾಡ್ಕೊಂಡು ಹೋಗಿ ಅಂತಾರದು. ಹಾಗೆ ರಾಹು ಕೇತು ಕಲ್ಪುರುಷ ಇರ್ತಾರೆ. ನೀವು ಮೈಂಡು 100ಕ್ಕೆ 100 ಒಳ್ಳೆಯದು ಇಲ್ಲದೆ ಆದರೂ ಪರವಾಗಿಲ್ಲ, 20 ಭಾಗ ಹಂಗಂಗೆ ಗೊಂದಲದಲ್ಲಿರಲಿ. ತಿನ್ನಿರಿ, ಕುಡೀರಿ, ಲೈಫ್ ಎಂಜಾಯ್ ಮಾಡಿರಿ. ಆದರೆ 80 ಭಾಗ ನೀವು ಒಳ್ಳೆ ಥರ ಇರ್ರಿ. ತಪಸ್ಸಾಧನೆ, ಯೋಗ ಸಾಧನೆ, ಜಪ ತಪ, ದಾನ ಧರ್ಮ, ಎಲ್ಲರನ್ನೂ ಅಣ್ಣ ತಮ್ಮ, ಬಂಧು ಬಳಗ, ಗುರುದೈವ ಎಲ್ಲರನ್ನೂ ಒಳ್ಳೆ ಥರ ನೋಡಿ. ಆವಾಗ ನೀವು ನಂಬರ್ 1 ಈ ಜಗತ್ತಿನಲ್ಲಿ. ಓಕೆನಾ? ಬದುಕೋ ದಾರಿ ಕಡೆ ಗಮನ ಕೊಡಿ, ಅಭಿವೃದ್ಧಿ ಕಡೆ ಗಮನ ಕೊಡಿ. 80 ಭಾಗ, ಅವಾಗ ಖಂಡಿತ ಸಕ್ಸಸ್. ಆದರೆ ಹೆಂಗಿದು ರಾಹುವಿಂದ ತಪ್ಪಿಸ್ಕೊಳ್ಳೋದು ಅಂತ ಕ್ವಶ್ಚನ್ನು. ಯಾರ್ದು? ಸಿದ್ದನಗೌಡ, ಸುದರ್ಶನ, ಶ್ರೀನಿವಾಸ್ತು. ಅದಕ್ಕೊಂದು ಐಡಿಯಾ ಕೊಡ್ತೀನಿ ನೋಡ್ರಿ. ನಿಮಗೆ ಗೊತ್ತಾ? ತಪಸ್ಯ ಮರ ಅಂತಿರುತ್ತೆ. ಯಾವ ಮರ? ತಪಸ್ಯ ಮರ. ಒಂದೊಂದು ನವಗ್ರಹ ದೇವತೆಗೂ ಒಂದೊಂದು ಮರ ಇರುತ್ತೆ. ಇವತ್ತು ನಾನು ತಪಸ್ಯ ಮರದ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ. ತಪಸ್ಯ ಮರ ಅಂತಿರುತ್ತೆ. ಆ ಮರದ ಹತ್ರ ಹೋಗಿ, ಅಶ್ವತ್ಥ ಕಟ್ಟೆ ಸುತ್ತಿ, ನಾಗರ ಕಟ್ಟೆ ಸುತ್ತಿ, ದೇವಸ್ಥಾನ ಹೋಗಿ, ಹಾಗೆ ತಪಸ್ಯ ಮರ ಇದ್ದರೆ ಅಲ್ಲೋಗಿ ತಪಸ್ಯ ಮರದ ಹತ್ರ ಹೋಗ್ಬಿಟ್ಟು ಆ ಮರಕ್ಕೆ ನೀವು ತಬ್ಕೊಳ್ಳಿ, ಗಟ್ಟಿಯಾಗಿ ತಬ್ಕೊಬಿಟ್ಟು ಒಂದು ಪ್ರೇಯರ್ ಮಾಡಿ, ಒಂದು ಬೀಜಾಕ್ಷರ ಮಂತ್ರ ಹೇಳಬೇಕು ರಾಹುದು. ಅದು ಇಲ್ಲಿ ನಾನು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಅದು ಗುರುಗಳ ಹತ್ರನೇ ನೀವು ದಕ್ಷಿಣೆ ಹಾಕಿ ಪಡ್ಕೋಬೇಕು ಬೀಜಾಕ್ಷರ. ಅಲ್ಲಿವರೆಗೂ ನೀವು ರಾಹುವನ್ನು ತಿಳ್ಕೊಳ್ಳಿ. ರಾಹುವೇ ನಿನ್ನಿಂದ ನನ್ನನ್ನು ಬಿಡುಗಡೆಗೊಳಿಸಿ, ರಾಹುವೇ ನಿನ್ನಿಂದ ನನಗೆ ಬಿಡುಗಡೆಗೊಳಿಸಿ ಅಂತ 9 ಸಾರಿ ಹೇಳ್ಕೊಳ್ಳಿ. ಆ ಮರಾನ ಹಿಡ್ಕೊಂಡು ಹೇಳ್ಕೊಳ್ಳಿ, ನನ್ನನ್ನು ಬಿಡುಗಡೆಗೊಳಿಸು ಅಂತ. ಆವಾಗ ಅವನು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಅಲ್ಲಿ ನಾಗದೇವತೆಯನ್ನು ಆರಾಧಿಸಿರ್ತೀರ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿನ ಆರಾಧಿಸ್ತಿರ್ತೀರ. ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಆಕರ್ಷಣೆ ಮಾಡ್ಕೊಳ್ತಾರೆ. ಇಲ್ಲಿ ವಿಕರ್ಷಣೆ ಆಗ್ತೀರ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರ. ಅಂದರೆ ರಾಹು ಹತ್ರ ಪ್ರೀತಿಯಿಂದ ನೀವು ಅವನನ್ನು ಭಕ್ತಿಯಿಂದ ಬೇಡ್ಕೋಬೇಕು.
ಈಗ ಅರ್ಥ ಆಯ್ತಾ? ಅದೇ ತಪಸ್ಸೆ ಮರ. ತಪಸ್ಸೆ ಮರದ ಬೀಜಗಳು ತಿನ್ನಿ, ನಿಮಗೆ ಒಳ್ಳೆಯದು. ಎಲೆಗಳನ್ನು ತಿನ್ನಿ, ಒಳ್ಳೆಯದು. ಬೇರನ್ನು ತಗೊಂಡೋಗಿ ನೀರಲ್ಲಿ ಹಾಕಿ ಕುದಿಸಿ ಕುಡೀರಿ, ಒಳ್ಳೆಯದು. ತಪಸ್ಸೆ ಮರ ಒಳ್ಳೆ ಮೆಡ್ಸನ್ ಮರ, ನೆನಪಿಟ್ಕೊಳ್ಳಿ. ಅದರ ಹೂವು ಒಳ್ಳೆ ಚೆನ್ನಾಗಿರುತ್ತೆ, ಒಳ್ಳೆಯದು. ಹೂವು ಕೂಡ ನೀವು ಕುದಿಸಿ ನೀರಲ್ಲಿ ಕುಡೀರಿ, ಒಳ್ಳೆಯದು. ತಪಸ್ಸೆ ಮರ, ಗೊತ್ತಾಯ್ತಲ್ಲ? ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ರಾಹು ಪ್ರೀತಿಯನ್ನು ಗಳಿಸ್ಕೊಳ್ಳಿ. ಕೇತು ಭಕ್ತಿಯನ್ನು, ನಾಗದೇವತೆ ಭಕ್ತಿಯನ್ನು, ಶ್ರೀಮನ್ನಾರಾಯಣ ಅನಂತ ಪದ್ಮಂತ ಅನಂತಲಕ್ಷ್ಮಿ ಭಕ್ತಿಯಿಂದ ಅವ್ರನ್ನ ಹೊಲಿಸ್ಕೊಳ್ಳಿ. ನಿಮ್ಗೆ ಒಳ್ಳೆಯದಾಗುತ್ತೆ. ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರ. ರಾಹುವನ್ನು ಆರಾಧಿಸೋದು ಹೇಗೆ? ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಕೇತುವನ್ನು ಆರಾಧಿಸೋದು ಹೇಗೆ? ಇವತ್ತಿಲ್ಲಿ ಮುಗಿಸ್ತಾ ಇದ್ದೀನಿ ಪಾರ್ಟು. ನೆಕ್ಸ್ಟ್ ಪಾರ್ಟ್ ನೋಡೋಣ. ಇನ್ನೂ ಗ್ರಹಗಳಿದೆ, ಯಾವ್ಯಾವ ದೋಷ ಇದೆ ನಿಮಗೆ, ಅದರಿಂದ ಬಿಡುಗಡೆ ಆಗ್ತೀರ. ಓಕೆನಾ? ಈ ರೀತಿ ಮಾಡಿ. ನಿಮಗೆ ಸಮಯ ಸಿಕ್ಕಾಗ ಒಂದು 18 ದಿನ ಈ ರೀತಿ ಮಾಡಿ ಆರಾಧಿಸಿ, ಒಳ್ಳೆಯದಾಗಲಿ. ಗೊತ್ತಾಯ್ತಲ್ಲ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ರಾಹು ಕೇತುದ ಹಾಕಿದ್ದೀನಿ ತುಂಬ, ಅವೆಲ್ಲ ನೋಡಿ. ಧ್ಯಾನ ಮಾಡೋದು ಹೆಂಗೆ, ಜಪ ಮಾಡೋದು ಬೆಳಗ್ಗೆ ಎದ್ದು ಸಂಜೆವರೆಗೆ ಹೆಂಗಿರ್ಬೇಕು ಅವೆಲ್ಲ ಹಾಕಿದ್ದೀನಿ. ಅವೆಲ್ಲ ನೋಡಿಲ್ಲ ಅಂದರೆ ನೋಡಿ. ನೋಡಿದರೆ ಓಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳು ನೋಡಿ. ನಿಮ್ಗಳದಾಗಲಿ. ಭಕ್ತರೇ, ಗೆಳೆಯರೇ, ಅಭಿಮಾನಿಗಳೇ, ಮಿತ್ರರೇ, ನಿಮ್ಮೆಲ್ಲರುಗಳದಾಗಲಿ. ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಅದು ಪ್ರೋತ್ಸಾಹ. ಸರಿನಾ? ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ತುಂಬ ದೊಡ್ಡದಾಯ್ತು ಅನ್ಕೋತೀನಿ. ನಿಮ್ಮೆಲ್ಲರಿಗೂ ರಾಹು ಕಾಟ ತಪ್ಪಲಿ, ಕೇತು ನಿಮ್ಗೆ ಸಹಾಯ ಮಾಡಲಿ. ಈ ಥರ ಗ್ರಹ ದೇವತೆಗಳು, ಗುರುಗಳು ಎಲ್ಲರೂ, ಮಾತಾಪಿತರ ಪೂರ್ವಶಕ್ತಿ ನಿಮ್ಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.